ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಚ್ಚ ನೋಡ ಇವ್ರ ಕಲ್ಚರ್ನ ಫಾಲೋ ಮಾಡಿಬಿಟ್ರೆ ನಾವು ಒಂದು ಇರುವೆ ಒಂದು ಸೊಳ್ಳೆ ಕೂಡ ಸಾಯಿಸಲ್ಲ, ಆ ರೇಂಜಿಗೆ ನಾವು ಆಗ್ಬಿಡ್ತೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದಕ್ಕೆ ಇವರು ನಾವು ಓಡಿಸಿದ್ದು ಅಲ್ಲಿಂದ, ಶಾಂತಿಯಿಂದ ಇರೋದಕ್ಕೆ ಚೀನಾದಿಂದ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಎಲ್ಲರಿಗೂ ಡೇ 3 ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಕುಶಾಲನಗರಕ್ಕೆ ಬಂದ್ಬಿಟ್ವಿ. ಇಲ್ಲ 4 ಪ್ಲೇಸ್ ಅಷ್ಟೇ ಇರೋದು, ಅದನ್ನು ಕವರ್ ಮಾಡ್ಕೊಂಡು ಸೀದಾ ಮತ್ತೆ ಅಲ್ಲಿಗೆ ಹೋಗ್ತೀವಿ ಇವಾಗ. ಅಂದರೆ ಸುಮ್ಮನೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಮಡಿಕೇರಿಗೆ ಹೋಗೋದು ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿರೋ 4 ಪ್ಲೇಸ್ನ ಮುಗಿಸ್ಕೊಂಡು ಆ ಕಡೆ ಹೋಗ್ತೀವಿ. 1 hour later ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಡೀ ವರ್ಲ್ಡಲ್ಲೇ ಇದು ಬಂದು 2ನೇ ಸ್ಥಾನಕ್ಕೆ ಬರುತ್ತೆ. ಇಷ್ಟು ದೊಡ್ಡ ಪ್ರಾರ್ಥನೆ ಮಂದಿರ ವರ್ಲ್ಡಲ್ಲೇ ಇದೆ 2ನೇದು ನಮ್ಮ ಕರ್ನಾಟಕದಲ್ಲಿರೋದು. ಇವರಿರೋ ಜಾಗಗಳು ಹೆಂಗಿರುತ್ತಂದರೆ ಕ್ರೇಜಿ. ಒಂದೇ ಒಂದು ಪಿನ್ ಡ್ರಾಪ್ ಫುಲ್ ಸೈಲೆಂಟು, ಎಲ್ಲ ಬರೀ ಪ್ರಾಣಿ ಪಕ್ಷಿಗಳ್ದು ಅಷ್ಟೇ ಸೌಂಡ್ ಬರುತ್ತೆ. ಇವರು ಕಲ್ಚರ್ಗೆ ತುಂಬ ಬೆಲೆ ಕೊಡ್ತಾರೆ. ಇವ್ರದ್ದೆಲ್ಲ ನೋಡ್ರಿ, ಟೆಂಪಲ್ ವೈಬ್ಸೇ ಒಂಥರ ಬೇರೆ. ನಾವು ಟೆಂಪಲ್ ಅಂತ ಕರಿಬೋದು, ಅವರು ಪ್ರಾರ್ಥನೆ ಮಾಡೋ ಅಂಥ ಜಾಗ ಇದು. ಅಲ್ಲಿ ಮಾಡ್ತಿದ್ದಾರೆ ಮಾಂಕ್ಸ್ಗಳೆಲ್ಲ ಅಲ್ಲಿ ಪ್ರಾರ್ಥನೆ ಮಾಡ್ತಾವ್ರೆ. ಒಳಗಡೆ ನೋಡ್ರಿ ಏನು ಕ್ರೇಜಿ ಆಗೈತೆ. ಇದು ಫುಲ್ ಬಂದು 3 ಮೂರ್ತಿನೂ 40 ಫೀಟ್ ತನಕ ಬರುತ್ತೆ. ಏನು ಕ್ರೇಜಿ ಆಗೈತೆ ನೋಡ್ರಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದೀವಿ ಆ್ಯಕ್ಚುಲಿ, ಮತ್ತೆ ರಿಟರ್ನ್ ಬಂದಿರೋದು ಇವಾಗ. ಏನೋ ಒಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತೈತಿ. ಇಲ್ಲಿ ಆರಾಮಾಗಿ ಸುಮ್ಮನೆ ಕುತ್ಕೊಂಡು ಮಾತಾಡ್ತಿದ್ರೆ ನೋಡ್ರಿ, ಆ ಬುದ್ಧ ಪ್ರತಿಮೆ ಮುಂದೆ ಕುತ್ಕೊಂಡಿದ್ರೆ ಏನೋ ಒಂಥರ ಬೇರೆ ವೈಬು. ಇಲ್ಲಿ ಫುಲ್ ಸೈಲೆಂಟು. ಎಷ್ಟು ಸೈಲೆಂಟ್ ಐತೆ ಅಂದರೆ, ಇವ್ರ ಕಲ್ಚರ್ನ ಫಾಲೋ ಮಾಡಿಬಿಟ್ರೆ ನಾವು ಒಂದು ಇರುವೆ ಒಂದು ಸೊಳ್ಳೆ ಕೂಡ ಸಾಯಿಸಲ್ಲ, ಆ ರೇಂಜಿಗೆ ನಾವು ಆಗ್ಬಿಡ್ತೀವಿ ಆ ಥರ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದಕ್ಕೆ ಇವರು ಅಷ್ಟೊಂದು ಶಾಂತಿಯುತರು. ಅದಕ್ಕೆ ಇವರು ನಾವು ಓಡಿಸಿದ್ದು ಅಲ್ಲಿಂದ, ಶಾಂತಿಯಿಂದ ಇರೋದಕ್ಕೆ ಚೀನಾದಿಂದ ಓಡಿಸಿದ್ದು. ಇವರು ಆದರೂ ಅಷ್ಟೆಲ್ಲ ಟ್ರೈ ಮಾಡಿದ್ರು. ಆವಾಗ ಆ ಟೈಮಲ್ಲಿ ಇವರು ಮಾಡಿದ್ರು, ತುಂಬ ಇವ್ರಿಗೂ ತೊಂದರೆ ಆಯಿತು. ಎಲ್ಲ ಬಾಂಬ್ ಹಾಕಿ ಎಲ್ಲ ಹಾಕಿ, ಅದರಿಂದ ಇಲ್ಲಿಗೆ ಬಂದು ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡ್ಯಾದಲ್ಲಿ ಬಂದು ಸೆಟ್ಲ್ ಆಗಿದ್ದು. ಬಟ್ ನಮ್ಮ ಗೌರ್ಮೆಂಟು ಇವ್ರಿಗೆ ಅಷ್ಟೊಂದಾಗಿ ಎಲ್ಲ ಮಾಡಿಕೊಟ್ಟಿದೆ. ನಮ್ಮ ಗೌರ್ಮೆಂಟ್ ಏನೇ ಮಾಡಿಕೊಟ್ರು ಇವ್ರು ಅದನ್ನು ಅಷ್ಟು ಕ್ಲೀನಾಗಿ ಕಾಪಾಡ್ಕೋತಾರೆ. ನಮ್ಮ ಜನ ಇದ್ದಂಗಲ್ಲ. ನಾನು ಲಾಸ್ಟ್ ಟೈಮು ಅದು ತೋರಿಸಿದ್ನಲ್ಲ ಚಾಮರಾಜನಗರದ, ಅಲ್ಲೂ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು. ಒಳ್ಳೆ ವಾತಾವರಣ ಮೇಂಟೈನ್ ಮಾಡಿದ್ರು. ಕ್ಲೀನ್ ಸಿಟಿ ಇತ್ತು ಅದು ಮಾತ್ರ. ಇಲ್ಲಿ ಒಳಗಡೆ ಅವರು ಪ್ರಾರ್ಥನೆ ಸ್ಟಾರ್ಟ್ ಮಾಡವ್ರೆ. ನಮ್ಮ ಹುಡುಗರು ಈ ತಲವಾರನ್ನ ತಗೊಳ್ಳೋಣ ಅಂತ ಅನ್ಕೋತವ್ರೆ. ಇದನ್ನು ತಗೊಂಡು ಏನು ಮಾಡ್ತಾರಂತ ಗೊತ್ತಿಲ್ಲ. ಇವ್ರೇ ಕಿತ್ತಾಡ್ಬೇಕಷ್ಟೇ. ಚಚ್ಚೋದಲ್ಲ, ಅದು ಕಿತ್ತಾಡೋಕ್ಕೆ. ಬರಲೇ ಬಿಟ್ಟು ಬಾ. ಶಾರ್ಪ್ ಇರಲ್ಲ ಅದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಲಡಾಖಲ್ಲಿರೋ ಫೀಲ್ ಆಯ್ತೈತೆ ನಮಗೆಲ್ಲ. ಏನಕ್ಕಂದರೆ ಇಲ್ಲ ನೋಡ್ರಿ, ಇವ್ರದ್ದು ಇದೆಲ್ಲ ಫ್ಲಾಗ್ ಕಟ್ಟಿದ್ದೀವಿ ಬುದ್ಧಿಸ್ಟ್ಗಳ್ದು. ನೋಡ್ರಿ, ಈ ಗಾಡಿಗೂ ಕಟ್ಟಿದ್ದೀವಿ. ಗಾಡಿ ಪ್ಯಾಕಿಂಗು ಎಲ್ಲ ನೋಡ್ತಿದ್ರೆ ಅದೇ ಫೀಲ್ ಆಯ್ತೈತೆ. ನಿಸರ್ಗಧಾಮ ಹತ್ರ ಬಂದಿದ್ದೀವಿ. ಟಿಕೆಟ್ ಕೌಂಟ್ರ್ ಇದೆ, ಟಿಕೆಟ್ ತೊಗೋಬೇಕು. ಒಬ್ರಿಗೆ 60 ರೂಪಾಯಿ ಆಗುತ್ತೆ. 60 ರೂಪಾಯಿ ತೊಗೋಬೇಕು. ನೋಡ್ರಿ, ಎಂಟ್ರಿ ಆಗ್ತಿದ್ದಂಗೆ ಇದು ಬ್ರಿಡ್ಜ್ ಬರುತ್ತೆ, ಹ್ಯಾಂಗಿಂಗ್ ಬ್ರಿಡ್ಜು. ನೀಲಗಿರಿ ಮರ. ಈ ಮರಕ್ಕೆ ಎಷ್ಟು ಬೆಲೆ ಬರುತ್ತೆ ಗೊತ್ತಾ ಶಾ? ಎಷ್ಟು ಪಿಂಡ್ ಐತಾರೋ ಬರುತ್ತೆ ಇದಕ್ಕೊಂದು ರೇಟ್. ಸೀರಿಯಸ್ಲಿ, ಮರಗಳು ಗೌರ್ಮೆಂಟ್ ಅವ್ರಿಗೂ ಮಾರೋದಿಲ್ಲ. ಏನಾದರೂ ಪರ್ಪಸ್ ಇದ್ದರೆ ಮಾತ್ರ ಕಡಿಯೋದು ಅದನ್ನು. ಗಿಡಗಳಲ್ಲೂ ಬಿಸ್ನೆಸ್ ಮಾಡ್ಬೋದು ಅಂತಂದರೆ ಇದೇ ನೋಡ್ರಿ. ಅದಕ್ಕೆ ಹೇಳೋದು ಗಿಡ ಬೆಳೆಸ್ರಿ ಅಂತ ಹೇಳೋದು. ನೋಡ್ರಿ, ನೀರು ಬರುತ್ತೆ, ಕಾವೇರಿ ನೀರು ಹರ್ಕೊಂಡು. ಆಳ ಇರಲ್ವಾ? ಇರುತ್ತೆ, ಹೇಳೋಕ್ಕಾಗಲ್ಲ. ಒಳಗಡೆ ಜಿಂಕೆ ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೆ ದುಡ್ಡು ಕೊಟ್ಟು ಬಂದಿದ್ದು. ಆಗುತ್ತೆ, ಶೇಕ್ ಆಗುತ್ತೆ. ಹುಲಿ ಐತೆ ನೋಡು, ಹುಲಿ.
ನಾವು ಏನಕ್ಕೆ ಬಂದ್ವಿ ಇಲ್ಲಿಗೆ? ನಾವು ಏನಕ್ಕೆ ಬಂದ್ವಿ ಇಲ್ಲಿಗೆ? ಹುಲಿ ಸಿಂಹಗಳನ್ನ ಇರ್ತಾವ ಅಂತ ನೋಡೋಕೆ ಬಂದ್ವಿ. ಹುಲಿ ಸಿಂಹ ಇಲ್ಲಿ ನೋಡಿದ್ರೆ ಬರೀ ಬಿದ್ರು, ಫುಲ್ಲು ಎಲ್ಲ ಬ್ಯಾಂಬು ಮರ ಎಲ್ಲ ಬಿದ್ರು ಮರಗಳೇ ಎಲ್ಲ ನೋಡ್ರಿ. ಏನು ಸಕದಾಗ ಬಂದೈತದ ಮರ. ಈ ಫೋಟೋ ಹುಚ್ಚಿರೋ ನನ್ನ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡೇ ಬರೋಕೆ ಹೋಗ್ಬಾರ್ದು. ಬಂದು ಕಂಡು ಕಡೆ ಎಲ್ಲ ಫೋಟೋ ತಗೋಣ ಅಂತ ನಿಂತ್ಕೊಂಡ್ಬಿಡ್ತಾರೆ. ನೀವು ಅಂತಾದ್ರೆ ಒಳ್ಳೆ ರೋದನೆ. ಒಂದೊಂದ್ ಜಾಗಕ್ಕೆ 100 ಅದೆಷ್ಟು ಫೋಟೋ ತಗೋತಾರ, ಅದು ಏನು ಮಾಡ್ತಾರ ಅಂತ ಗೊತ್ತಿಲ್ಲ. ಯಾಕೋ ಎರಡು ಫೋಟೋಗಳು ಇನ್ಸ್ಟಾದಲ್ಲಿ, 1-2 ವಾಟ್ಸಪ್ಪಲ್ಲಿ, ಅದಕ್ಕೆ 150 ಫೋಟೋಗಳು ತಗೊಂಡು ಸಾಯ್ತಾರೆ. ಆಗಿನ ಕಾಲದಲ್ಲಿ ಹೆಂಗಿದ್ರು ಅನ್ನೋದೆಲ್ಲ ಇಲ್ಲಿ ಗೊಂಬೆಗಳು ಮಾಡಿ ನಿಲ್ಸವ್ರೆ. ನಾಯಿನೂ ಐತೆ ನೋಡ್ರಿ. ನಾಗೇಶ್ ಬಾಯಿ ಎಲ್ಲಿದ್ರು ಇರ್ತಾರೆ. ಅಜ್ಜಿ ಅಂಡು ತೊಳಿತಾರೆ ಮೊಮ್ಮಗಂದು. ಇವ್ ನೋಡಿ ಅಲ್ಲೇ ಬಿಲ್ಲು ಬನ ಬಿಡ್ತಾವನೆ ಹತ್ರ. ವಯಸ್ಸಾದ್ರೆ ನಾವಿಬ್ರು ಹಂಗಿರ್ತೀವಿ ನೋಡಲ್ಲ, ಆ ಕಡೆ ಇಬ್ರು ನಿಂತಾರಲ್ಲ ಬಿಲ್ ಯಾವನ ಗುಬ್ಬಿ ಬಿಡ್ಕೊಂಡು ತಿಂತ ಇರೋದು. ತಿಂದು ಹೆಂಗಾಯ್ತು ನೋಡಿ ಶಿವ ಬಿಲ್ ಹೊಡಕತ್ತೀನಿ ಅಲ್ಲಿ ಕಣ. ಅದ್ರಕಿನ್ನ ಸ್ವಲ್ಪ ವಯಸ್ಸಾದ್ಮೇಲೆ ಇದು ಪುಟ್ಟಿ ಅಂತ ಎತ್ತಿರ್ತಿದ್ದೆ. ಅಲ್ಲಿ ನೋಡಿ ಮಕ್ಕಳು ನಮ್ಮ ಮಕ್ಕಳು ಮುಂಜಾನೆ ನೋಡೋದು ಹಿಂಗೆ ಕಟ್ ಮಾಡೋದು, ಆಮೇಲೆ ಚಕ್ ಅಂತ ಕಟ್ ಮಾಡ್ಕೊಂತೀವಿ ನಾವು. ಅಲ್ಲಿ ಕ್ಯಾಟ್ರ್ ಬಿಲ್ ಹೊಡೆಯತ್ತಾನಲ್ಲ ಅವನು ಯಾರು? ನಾನು ಅಲ್ಲಿಂದ ನೋಡಿ, ನಾನು ಅಲ್ಲಿಗ ಗುಳೆ ಸಾಮಾನು ಕಟ್ಕೊಂಡ ಊರೂರು ಸುತ್ತೀನಿ ನೋಡಿ. ನಾನು ಊರೂರು ಸುತ್ತೀನಿ, ನಾನು ಗುಳೆ ಸಾಮಾನು ಕಟ್ಕೊಂಡ ಆ ಥರ. ರಿಪೇರಿ ಮಾಡೋರು ಬಂದಾರ್ರಿ. ಇಲ್ಲಿ ಕೊಡವಾಸ ಅವರು ಲೇಡೀಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಲೇಡೀಸ್ ಪರ್ಫಾರ್ಮಿಂಗ್. ಈ ಸೇಮ್ ಚಾ ನೀನಿದ್ದಂಗೆ ನೋಡ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಜಿಂಕೆ ಬಂದ, ಜಿಂಕೆ ಓಯ್ ಜಿಂಕ ರೇ ಕೊಂಬ್ ಬಂದೈತೆ ಅದಕ್ಕೆ. ಇಷ್ಟೇ ಜಾಗ, ಅಲ್ಲಿ ತನಕ ಅಷ್ಟೇ ಇರೋದು. ಅಲ್ಲಿಂದ ಇಷ್ಟೇ ಹೊರಗೆ ಬರಬೇಕು, ಇಷ್ಟರಲ್ಲೇ ಓಡಾಡಬೇಕು. 60 ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಆಗ್ಬಾರ್ದಂತ ಅಂದ್ಬಿಟ್ಟು ನೋಡ್ರಿ, ಇಲ್ಲಿ ಯಾವ್ದು ಆ್ಯಕ್ಟಿವಿಟೀಸ್ಗಳು ಐತೆ ಅದನ್ನು ಮಾಡ್ತಾ ಇದ್ದೀವಿ ಸುಮ್ಮನೆ. 11 ರೂಪಾಯಿ ಕೊಟ್ಟು ದೇವ್ರ ಹತ್ರ ಬೇಡ್ಕೊಂಡಿನಿ, ಚಲೋ ದೋಸ್ತರು ಕೊಡಪ್ಪ ಅಂತೇಳಿ. ಅವ ನೋಡಿದ್ರೆ ಇಂಥ ದೋಸ್ತರು ಕೊಟ್ಟಾನ. ಇಂಥವ್ರಿಗೆ ಯಾಕೆ ಕೊಟ್ಟಿಯಪ್ಪ ಅಂತ ಕೇಳಿದ್ರೆ 11 ರೂಪಾಯಿ ಇಂಥವ್ರಿಗೆ ಸಿಗ್ತಾರ ಅಂತ ಹೇಳ್ತಾನೆ. ಅಚ್ಚ ನೋಡು. ನೋಡ್ರಿ, ಟ್ರೀ ಹೌಸಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಮೇಲೆ ಬಂದ್ಬಿಟ್ಟು ಮಸ್ತ್ ವ್ಯೂ ಮೇಲ್ಗಡೆಯಿಂದ ಕೆಳಗೆ. ಅಲ್ಲಿ ಸಗದ ಕಾಣಿಸ್ತೈತಿ ಹಿಂದೆ ಎಲ್ಲ. ಇಲ್ಲಿ ನೋಡ್ರಿ, ಆ ಕಡೆ ಪಕ್ಕದಲ್ಲೇ ನದಿ ಹರಿದೆ, ಕಾವೇರಿ ನದಿ.